ಹಾಯ್, ನಾನೊಬ್ಬಳು ಹೋಮ್ ಬೇಕರ್. ನಾನು ಮಾಡೋವಂಥ ನಾನ್ ಆಲ್ಕೋಹಾಲಿಕ್ ಎಗ್ಲೆಸ್ ಪ್ಲಮ್ ಕೇಕಿನ ರೆಸಿಪಿನ ಈ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ತುಂಬಾ ಅಂದರೆ ಅಥೆಂಟಿಕ್ ಟೇಸ್ಟ್ ಇರುತ್ತೆ. ನೀವು ಇದನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ರೀತಿ ನಾನು ಈ ದಿನ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಏನಾಗುತ್ತೆ, ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬಾರ್ದು ಅದನ್ನು ಸಹ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಈ ದಿನದ ವಿಡಿಯೋದಲ್ಲಿ ವಿಶೇಷ ಏನಂದರೆ ನಾನು ಇದನ್ನು ಗ್ಯಾಸ್ ಮೇಲೆ ಬೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೇನೇ ಕಪ್ಪಲ್ಲಿ ಸಹ ಮೆಜರ್ಮೆಂಟ್ ತೋರಿಸಿದ್ದೀನಿ. ಹೇಳಿರೋಂಥ ಮೆಜರ್ಮೆಂಟ್ ಸರಿಯಾಗಿ ಫಾಲೋ ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಬನ್ನಿ ನೋಡೋಣ ಅದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ವೆಲ್ಕಮ್ ಟು ಮೈ ಚಾನಲ್ ತಾರಾ ಆ್ಯಂಡ್ ಪಾಯಿಂಟ್. ಟ್ರೆಡಿಷನಲ್ ಪ್ಲಮ್ ಕೇಕಲ್ಲಿ ಬ್ಲ್ಯಾಕ್ ಜಾಕ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಹೇಗೆ ಮಾಡೋದು ತೋರಿಸ್ತೀನಿ. ಈ ದಪ್ಪ ತಳ ಇರೋಂಥ ಪಾತ್ರೆ ತೊಗೊಳ್ಳಿ. ಅದಕ್ಕೆ ಒಂದು 1/4 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಅಂದರೆ ಒಂದು 60 ಗ್ರಾಮಷ್ಟು. ಇದನ್ನು ಹರಡ್ಬಿಟ್ಬಿಡಿ ಬೇಯಲಿಕ್ಕೆ. ನೋಡಿ, ಅಕಸ್ಮಾತ್ ಬ್ಲ್ಯಾಕ್ ಜಾಕ್ ಮಾಡೋದಕ್ಕೆ ನಮಗೆ ಆಗಲ್ಲ, ಇಷ್ಟ ಇಲ್ಲ, ಇದು ಬೇಡ ಅನ್ನೋದಿದ್ರೆ ಮುಂದೆ ಏನು ಹಾಕ್ಬೋದು ಅನ್ನೋದು ಹೇಳ್ತೀನಿ ನಾನು. ನೋಡಿ, ಈ ರೀತಿ ಬ್ರೌನ್ ಆಗ್ತಾ ಅಂದರೆ ಕ್ಯಾರಮಲೈಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಈಗ ಇದಕ್ಕೆ ನೀವೆಷ್ಟು ಕ್ವಾಂಟಿಟಿದು ಶುಗರ್ ತೊಗೊಂಡಿರ್ತೀರಲ್ಲ ಅಷ್ಟೇ ಬೆಲ್ಲ ಹಾಕ್ಕೋಬೇಕಾಗತ್ತೆ. ಇದನ್ನು ಆಲ್ಮೋಸ್ಟ್ ಒಂದು ಸಿಹಿಯೋ ಥರ ಸ್ಟೇಜಿಗೆ ತೊಗೊಂಡು ಹೋಗಬೇಕು. ಅಂದರೆ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗ್ತಿದ್ದ ಹಾಗೇ ಸ್ವಿಚ್ ಆಫ್ ಮಾಡಿಬಿಟ್ಟು ನೀರು ಹಾಕಬೇಕಾಗತ್ತೆ. ಯಾಕೆಂದರೆ ಸ್ವಿಚ್ ಆನ್ ಇಟ್ಕೊಂಡು ನೀರು ಹಾಕಿದ್ರೆ ಏನಾಗುತ್ತೆ, ಸಿಡಿಯುತ್ತೆ ಜೋರಾಗಿ. ಅದಕ್ಕೋಸ್ಕರ ನೀವೇನು ಮಾಡಿ, ನೋಡಿ ಇಲ್ಲಿ ಕಪ್ಪಾಗ್ತಾ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಇಲ್ಲಿ, ಈಗ ನಾನು ಸ್ವಿಚ್ ಆಫ್ ಮಾಡ್ತೀನಿ. ಸ್ವಿಚ್ ಆಫ್ ಮಾಡಿಬಿಟ್ಟು ನಂತರ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರನ್ನು ಅಷ್ಟೇ ಒಂದು 1/4 ಕಪ್ಪಷ್ಟು ಹಾಕಿ ಸಾಕಾಗುತ್ತೆ. ಮತ್ತೆ ಇದಕ್ಕೆ ಸ್ವಿಚ್ ಆನ್ ಮಾಡಿಬಿಟ್ಟು ಮತ್ತೆ ಬೇಯಲಿಕ್ಕೆ ಇಡಬೇಕು ಇದನ್ನು. ಅಂದರೆ ಇದನ್ನು ಮತ್ತೆ ರೆಡ್ಯೂಸ್ ಮಾಡಬೇಕಾ, ನಾವೇನು ನೀರು ಹಾಕಿರ್ತೀವಲ್ಲ ಅದ್ರದ್ದು ಅರ್ಧದಷ್ಟು ಕ್ವಾಂಟಿಟಿ ಕಡಿಮೆ ಮಾಡಬೇಕು. ಆವಾಗ ಇದೇನಾಗುತ್ತೆ ಅಂದರೆ ಒಂದು ತೆಳು ಪೇಸ್ಟ್ ಥರ ಆಗುತ್ತೆ. ಆದರೆ ನಾನಿಲ್ಲಿ ಅಷ್ಟೊಂದು ಪೇಸ್ಟ್ ಥರ ಮಾಡ್ಕೊಂಡಿಲ್ಲ. ಬಟ್ ಬಿಸಿ ಇದ್ದಾಗ ನಿಮಗೆ ಅದು ಲಿಕ್ವಿಡ್ ಥರನೇ ಇರುತ್ತೆ. ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗುತ್ತೆ ಅದು. ನೋಡಿ, ಇಲ್ಲಿ ರೆಡಿ ಆಗಿದೆ. ನಾನು ಸ್ವಲ್ಪ ಲಿಕ್ವಿಡ್ ಥರನೇ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 2 ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಗ್ರೇಪ್ ಜ್ಯೂಸ್ ಆದ್ರೂ ಯೂಸ್ ಮಾಡ್ಬೋದು. ಆದಷ್ಟು ರಿಯಲ್ ಫ್ರೂಟನ್ನು ಯೂಸ್ ಮಾಡಿ. ಆರ್ಟಿಫಿಷಿಯಲ್ ಫ್ಲೇವರ್ ಹಾಕಿರೋಂಥ ಜ್ಯೂಸ್ಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ನಾನೇನು ಮಾಡ್ತೀನಿ, ಜ್ಯೂಸ್ ತೆಗಿಲಿಕ್ಕೆ ಮುಂಚೆ ಅದ್ರದ್ದು ಮೇಲಿಂದ ಸಿಪ್ಪೆ ಅಂದರೆ ಅದ್ರದ್ದು ಜೆಸ್ಟನ್ನ ಒಂದು ಟೀ ಸ್ಪೂನ್ ಆಗೋಷ್ಟು ನಾನೇನು ಮಾಡ್ತೀನಿ, ಗ್ರೇಟ್ ಮಾಡಿ ತಕ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಸಾಕು. ಈಗ ಈ 2 ಕಿತ್ತಳೆ ಹಣ್ಣಿಂದ ಎಷ್ಟು ಜ್ಯೂಸ್ ಬರುತ್ತಲ್ಲ ಅಷ್ಟನ್ನು ಜ್ಯೂಸ್ ರೆಡಿ ಮಾಡ್ಕೊಳ್ಳಿ, ಹಿಂಡಿ. ಈಗ ನಾನಿಲ್ಲಿ ಇನ್ಸ್ಟಂಟಾಗಿ ಒಂದು ಮಜ್ಜಿಗೆ ಥರ ಮಾಡ್ಕೊತಾ ಇದ್ದೀನಿ. ನೀವು ಮಜ್ಜಿಗೆ ಇದ್ರೂ ಬೇಕಾದ್ರೆ ಯೂಸ್ ಮಾಡ್ಬೋದು, ಆದರೆ ಹುಳಿ ಇರಬಾರ್ದದು. ನೋಡಿ, ಇಲ್ಲಿ ಹಾಲು ತೊಗೊಂಡಿದ್ದೀನಿ ನಾನು. ಹಾಲು ಬಂದುಬಿಟ್ಟು 1/3 ಕಪ್ ಅಂದರೆ 240 ml ಕಪ್ ಮೆಜರ್ಮೆಂಟ್ಸಲ್ಲಿ 1/3 ಕಪ್ ಅಂದರೆ 80 ml ಅಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ವಿನೆಗರ್ ಹಾಕ್ಕೊತಾ ಇದ್ದೀನಿ. ಇದೇನಾಗುತ್ತೆ ಅಂತಂದರೆ, ಈ ಸೋಡಾ ಹಾಕಿರ್ತೀವಲ್ಲ ಅಂದರೆ ಬೇಕಿಂಗ್ ಸೋಡಾ, ಅದ್ರ ಜೊತೆ ರಿಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಹಾಲು ಏನಕ್ಕೆ ಅಂತಂದರೆ ಅದ್ರದ್ದು ಒಳಗಡೆ ಮಾಯ್ಶ್ಚರನ್ನ ರಿಟೈನ್ ಮಾಡುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಪ್ಲಮ್ ಕೇಕಿಂದು. ನೋಡಿ, ಇಲ್ಲಿ ಅರ್ಧ ಕಪ್ಪಷ್ಟು ನಾನೇನು ಮಾಡಿದ್ದೀನಿ, ಮಿಕ್ಸಡ್ ಬೆರ್ರೀಸ್ ತೊಗೊಂಡಿದ್ದೀನಿ. ಇದು ನಿಮಗೆ ತೂಕದಲ್ಲಿ ಹೇಳಬೇಕು ಅಂದರೆ ಒಂದು 80 ಗ್ರಾಮ್ಸ್ ಅಷ್ಟು ಬೆರ್ರೀಸ್ ತೊಗೊಂಡಿದ್ದೀನಿ. ಇದು ನಿಮಗೆ ರೆಡಿ ಸಿಗುತ್ತೆ, ಎಲ್ಲ ಮಿಕ್ಸ್ ಆಗಿರೋಂಥ ಬೆರ್ರೀಸ್. ಸಪೋಸ್ ನೀವಿರೋ ಜಾಗದಲ್ಲಿ ನಮ್ಗೆ ಸಿಗ್ತಾ ಇಲ್ಲ ಇದು ಆ ಥರ ಹೇಳೋ ಹಾಗಿದ್ರೆ, ನಿಮಗೆ ಕಪ್ಪು ದ್ರಾಕ್ಷಿ ಮತ್ತು ಗೋಲ್ಡನ್ ಕಲರ್ ಇರೋಂಥ ದ್ರಾಕ್ಷಿ ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡೋ ದ್ರಾಕ್ಷಿ ಸಿಕ್ಕೇ ಸಿಗುತ್ತೆ. ಅವೆರಡನ್ನೇ ಹಾಕಿ ಪರವಾಗಿಲ್ಲ. ನೋಡಿ, ಇಲ್ಲಿ ಈ ರೀತಿ ನಮಗೆ ಮಿಕ್ಸೆಡ್ ಬೆರ್ರಿ ಇರೋಂಥ ಸಿಗುತ್ತೆ. ಇದರಲ್ಲಿ ಬ್ಲ್ಯಾಕ್ ರೈಸಿನ್ಸು, ಆಮೇಲೆ ಬ್ಲ್ಯಾಕ್ ಕರೆಂಟು, ಕಿವಿ ಇದೆ, ಮ್ಯಾಂಗೋ ಇದೆ, ಬ್ಲೂಬೆರಿ, ಸ್ಟ್ರಾಬೆರಿ, ಕ್ರೇನ್ಬೆರಿ ಇದೆಲ್ಲನೂ ಇದೆ. ಒಂದು 200 ಗ್ರಾಮಷ್ಟು ಇರೋಂಥ ಪ್ಯಾಕೆಟ್. ನೀವು ಬೇಕಾದ್ರೆ ಆನ್ಲೈನಲ್ಲಿ ಬೇಕಾದ್ರೂ ತರಿಸ್ಕೊಬೋದು ಇದನ್ನು. ಇಲ್ಲ ನಮಗೆ ಮನೆಯಲ್ಲಿರೋ ವಸ್ತುನೇ ಯೂಸ್ ಮಾಡ್ತೀನಿ ಅಂದರೆ ಕಪ್ಪು ದ್ರಾಕ್ಷಿನೂ ಮತ್ತು ಕೆಂಪು ದ್ರಾಕ್ಷಿ ಎರಡೂ ಸಿಗುತ್ತೆ. ಅದೆರಡನ್ನೇ ಯೂಸ್ ಮಾಡಿ ಪರವಾಗಿಲ್ಲ. ಆ ಮಿಕ್ಸೆಡ್ ಬೆರ್ರೀಸಲ್ಲಿ ನನಗೆ ಗೋಲ್ಡನ್ ದ್ರಾಕ್ಷಿ ಇರಲಿಲ್ಲ. ಹಾಗಾಗಿ ಅದನ್ನು ಮತ್ತೆ ಒಂದು 30 ಗ್ರಾಮಷ್ಟು ಅಂದರೆ ಒಂದು 1/4 ಕಪ್ಪಲ್ಲಿ ಅರ್ಧದಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ತುಂಬಾ ಹಾಕಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲಿ ಅಂತ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅದು ಕೇಕ್ ಏನಾಗುತ್ತೆ, ನೀವು ಮುಟ್ಟಿದ್ರೆ ತುಂಬ ಪುಡಿ ಪುಡಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ಬೇಕಾದ್ರೆ ಕಡಿಮೆ ಯೂಸ್ ಮಾಡಿದ್ರೂ ಪರವಾಗಿಲ್ಲ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿ ಹಾಕ್ಕೊತಾ ಇದ್ದೀನಿ. ಇದನ್ನು ಸಹ ಸಿಗುತ್ತೆ ನಿಮಗೆ ಯೂಶ್ವಲಾಗಿ ಎಲ್ಲ ಕಡೆ. ಅಂದರೆ ಈ 1/4 ಕಪ್ಪಲ್ಲಿ ಒಂದು ಅರ್ಧ ತೊಗೊಂಡಿದ್ದೀನಿ. ಇಲ್ಲಾಂದರೆ 1 ಟೀ ಸ್ಪೂನ್ ಹಾಕಿ ಅಥವಾ ಟೇಬಲ್ ಸ್ಪೂನ್ ಹಾಕಿ. ನೋಡಿ, ಇಲ್ಲಿ ಟೇಬಲ್ ಸ್ಪೂನ್ ಅಂದರೆ ದೊಡ್ಡ ಸ್ಪೂನು, ಟೀ ಸ್ಪೂನ್ ಅಂದರೆ ಚಿಕ್ಕದು, ರೆಗ್ಯುಲರಾಗಿ ಯೂಸ್ ಮಾಡೋದು ಟೀ ಸ್ಪೂನ್ ಅಂದರೆ ಟೀ ಸ್ಪೂನ್ ಅಂದರೆ 5 ml ಇರುತ್ತೆ, ಟೇಬಲ್ ಸ್ಪೂನ್ ಅಂದರೆ 15 ml ಇರುತ್ತೆ.
ಈಗ ಇದಕ್ಕೆ ನಾವು ಹಿಂಡ್ಕೊಂಡಿರೋಂಥ ಆರೆಂಜ್ ಜ್ಯೂಸನ್ನು ಹಾಕ್ಕೊಳ್ಳೋಣ. ಇದು ಇಮ್ಮಿಡಿಯೇಟಾಗಿ ನಾನು ಮಾಡ್ತಾ ಇರೋದ್ರಿಂದ ಇದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ಯಾಕೆಂದರೆ ಇದು ನೆನಿಬೇಕಂತಂದರೆ ಸುಮಾರು ಒಂದು 5ರಿಂದ 6 ಗಂಟೆ ಬೇಕಾಗುತ್ತೆ. ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಇದನ್ನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇದ್ರ ಬದಲು ನೀವು ಬೇಕಿದ್ರೆ ಆಲ್ಕೋಹಾಲಿಕ್ ಬೇಸ್ಡ್ ಮಾಡ್ತೀನಿ ಅನ್ನೋ ಹಾಗಿದ್ರೆ, ಇದ್ರ ಬದಲು ನೀವು ರಮ್ಮಲ್ಲಿ ಇದನ್ನು ಸೋಕ್ ಮಾಡಿಡ್ಬೋದು. ರಮ್ಮಲ್ಲಿ ಸೋಕ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಒಂದು 3 ಡೇಸ್ ಆದರೂ ಮಿನಿಮಮ್ ಸೋಕ್ ಮಾಡಿ. ಆವಾಗ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು ಆ ಡ್ರೈ ಫ್ರೂಟ್ಸನ್ನೆಲ್ಲ ಸ್ವಲ್ಪ ಬೇಯಿಸ್ಕೊತೀನಿ. ಇಲ್ಲಿ ಬೆರ್ರೀಸ್ದು ಇದೇನಪ್ಪ ಅಂದರೆ ಗುಣ ಏನಂದರೆ ಸ್ವಲ್ಪ ಹುಳಿ ಇರುತ್ತೆ ಎಲ್ಲದೂ. ಹಾಗಾಗಿ ಜೊತೆಗೆ ಆರೆಂಜ್ ಜ್ಯೂಸು ಹುಳಿ ಇರೋದ್ರಿಂದ ಇದಕ್ಕೊಂದು 2 ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ತೊಗೊಂಡಿರೋ ಆರೆಂಜ್ ಜ್ಯೂಸು ಸಾಕಾಗ್ತಾ ಇಲ್ಲ. ಹಾಗಾಗಿ ಚೂರು ನೀರು ಆ್ಯಡ್ ಮಾಡ್ಕೊತಿದ್ದೀನಿ. ಯಾಕೆಂದರೆ ಅದು ಬೇಯಲಿಕ್ಕೆ ನೀರು ಬೇಕು ಇನ್ನೊಂದು ಸ್ವಲ್ಪ. ನಿಮ್ಮ ಹತ್ರ ಸಾಕಷ್ಟು ಜ್ಯೂಸ್ ಇದೆ ಅಂದರೆ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕ್ಕೊಂಬಿಟ್ಟು ಇದನ್ನು ಬೇಯಿಸಬೇಕು. ಬೇಯಿಸೋದು ಅಂದರೆ ಈಗ ನಾವು ಪಾಯಸದೊಳಗಡೆ ಎಲ್ಲ ದ್ರಾಕ್ಷಿ ಹಾಕಿದಾಗ ಅದು ಬೆಂದಾದಮೇಲೆ ಒಂದು ಸ್ವಲ್ಪ ದಪ್ಪ ಆಗಿರುತ್ತಲ್ಲ, ಆ ರೀತಿ ಹಾಕಬೇಕು. ಅಲ್ಲಿ ತನಕ ಬೇಯಿಸ್ಕೊಳ್ಳಿ ಇದನ್ನು. ಬೆಂದಾದಮೇಲೆ ಅದರದ್ದು ಜ್ಯೂಸ್ ತೆಗೆದ್ಬಿಟ್ಟು ಇದು ಸೆಪ್ರೇಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೀವು ರಮ್ ಯೂಸ್ ಮಾಡ್ತೀನಿ ಅಂದರೆ ಬೇಯಿಸೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಬೆಂದಿದೆ ಇವಾಗ. ಈಗೇನು ಮಾಡ್ತೀನಿ, ಜ್ಯೂಸಿಂದ ಸೆಪ್ರೇಟ್ ಮಾಡ್ತಾಯಿದ್ದೀನಿ ನಾನು. ಸ್ಟ್ರೈನ್ ಮಾಡಿ ತಕ್ಕೊಂಬಿಡಿ ಅದು. ಈಗ ಇದಕ್ಕೆ ಬೇಕಾಗಿರೋಂಥ ಸ್ಪೈಸಸ್ನ ಪುಡಿ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು ಚಕ್ಕೆ, ಲವಂಗ ಹಾಗೆಯೇ ಜಾಯಿಕಾಯಿ ತೊಗೊಂಡಿದ್ದೀನಿ. ಇದ್ರದ್ದು ಎಷ್ಟು ರೇಷಿಯೋ ಇರಬೇಕು ಅಂತಂದರೆ, ನಾವು ಎಷ್ಟು ಜಾಯಿಕಾಯಿ ತೊಗೊತೀವಲ್ಲ ಅದರದ್ದು 2 ಪಟ್ಟಷ್ಟು ಲವಂಗ, ಆ ಲವಂಗದ್ದು 3 ಪಟ್ಟಷ್ಟು ಚಕ್ಕೆ ಇರಬೇಕು. ಜಾಯಿಕಾಯಿ ಅಂದರೆ ನೋಡಿ ಈ ರೀತಿ ಇರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದು. ತುಂಬ ಸ್ಟ್ರಾಂಗ್ ಫ್ಲೇವರ್ ಆಗಿರೋದ್ರಿಂದ ಸ್ವಲ್ಪನೇ ತೊಗೊಂಡ್ರೆ ಸಾಕಾಗುತ್ತೆ ಇದನ್ನು. ಇಲ್ಲಿ ಏಲಕ್ಕಿನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಅದ್ರ ಫ್ಲೇವರು ಡಾಮಿನೆಂಟ್ ಆಗಿರೋದ್ರಿಂದ ಅದನ್ನು ಯೂಸ್ ಮಾಡೋದು ಬೇಡ. ಈ ಸ್ಪೈಸಸ್ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಮತ್ತು ನಟ್ಸಿಗೆ ಒಂದು ರೀತಿ ಕಾಂಪ್ಲಿಮೆಂಟ್ಸ್ ಆಗಿರುತ್ತೆ. ಯಾಕೆ ಅಂತಂದರೆ ಇವುಗಳದ್ದು ಅರ್ತಿ ಸ್ವೀಟ್ ಮತ್ತು ಒಂಥರ ಸ್ಲೈಟ್ಲಿ ಸ್ಪೈಸಿ ಕಾಂಬಿನೇಷನ್ ಆಗಿರೋದ್ರಿಂದ ಇದು ಈ ಪ್ಲಮ್ ಕೇಕಿಗೆ ತುಂಬಾ ರಿಚ್ ಟೇಸ್ಟ್ ಮತ್ತು ಫ್ಲೇವರ್ ಕೊಡುತ್ತೆ. ಈಗ ಕೇಕ್ ಬೇಕ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ದಪ್ಪ ತಳದ ಪಾತ್ರೆ ತೊಗೊಂಡಿದ್ದೀನಿ. ಅದರೊಳಗಡೆ ಒಂದು ಸ್ಟ್ಯಾಂಡ್ ಥರ ಇಟ್ಕೊಳ್ಳಿ. ಆಮೇಲೆ ನೀವು ಯೂಸ್ ಮಾಡೋ ಟಿನ್ ಅದರೊಳಗಡೆ ಫಿಟ್ ಆಗುತ್ತಾ ಒಂದು ಸಲ ನೋಡ್ಕೊಳ್ಳಿ. ನಾನಿಲ್ಲಿ 6 ಇಂಚಿನ ಟಿನ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಕ್ಲೀನಾಗಿ ಕವರ್ ಆಗೋಂಥ ಲಿಡ್ ಮೇಲ್ಗಡೆ ಮುಚ್ಚಬೇಕಾಗತ್ತೆ. ಈಗ ನಾನು ಮುಚ್ಚಿರೋ ಲಿಡ್ ನೀಟಾಗಿ ಕವರ್ ಆಗಿಲ್ಲ, ನೋಡ್ಬೋದು ಸೈಡೆಲ್ಲ ಹಾಗೆ ಓಪನ್ ಆಗ್ತಾ ಇದೆ. ಹಾಗಾಗಿ ಇದು ನೀಟಾಗಿ ಮುಚ್ಚಿ ಕವರ್ ಆಗೋವಂಥದ್ದು ಲಿಡ್ ಯೂಸ್ ಮಾಡ್ಕೊಳ್ಳಿ. ಈಗ ನಾವು ಇದನ್ನು ಪ್ರೀ ಹೀಟ್ ಆಗೋದಕ್ಕೆ ಬಿಡೋಣ. ಒಂದು 10ರಿಂದ 15 ನಿಮಿಷ ಆದರೆ ಸಾಕು. ಅಷ್ಟೊತ್ತಿಗೆ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಡ್ರೈ ಇಂಗ್ರೀಡಿಯೆಂಟ್ಸಿಗೆ ನಾನಿಲ್ಲಿ 100 ಗ್ರಾಮ್ ಅಂದರೆ 1 ಕಪ್ಪಷ್ಟು, 1 ಕಪ್ ಅಂದರೆ 240 ml ಇದೆ. ಆ 1 ಕಪ್ಪಷ್ಟು ಆಲ್ ಪರ್ಪಸ್ ಫ್ಲೋರ್ ಅಂದರೆ ಮೈದಾ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ನಿಮಗೆ ಟ್ರೆಡಿಷನಲ್ ಇದರಲ್ಲಿ ಕೋಕೋ ಪೌಡ್ರ್ ಹಾಕಲ್ಲ, ಬಟ್ ನಾನಿಲ್ಲಿ ಕಲ್ಲರು ಮತ್ತು ಅದರದ್ದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಕೋಕೋ ಪೌಡ್ರ್ ಆ್ಯಡ್ ಮಾಡಿದ್ರೆ. ಇಲ್ಲಿ ನ್ಯಾಚುರಲ್ ಅನ್ಸ್ವೀಟೆಂಡ್ ತೊಗೊಂಡಿದ್ದೀನಿ ನಾನು. ಇದು ನಿಮಗೆ ಸ್ವಲ್ಪ ಅಸಿಡಿಕ್ ನೇಚರ್ ಇರುತ್ತೆ ಯಾವುದು ಕೋಕೋ ಪೌಡರ್ ನ್ಯಾಚುರಲ್ ಆಗಿರೋಂಥದ್ದು. ಇನ್ನೊಂದು ಬರುತ್ತೆ ಡಚ್ ಪ್ರೋಸೆಸ್ಡ್ ಅಂತೇಳಿ. ಈ ಡಚ್ ಪ್ರೋಸೆಸ್ಡ್ ಇದ್ರದ್ದು ಪ್ರಾಪರ್ಟಿ ಏನಂದರೆ ಇದು ನ್ಯೂಟ್ರಲ್ ಆಗಿರುತ್ತೆ, ರಿಯಾಕ್ಟ್ ಆಗೋದಿಲ್ಲ ಇದ್ರ ಸೋಡಾ ಜೊತೆ. ಹಾಗಾಗಿ ಇದನ್ನು ತೊಗೊಳಕ್ಕೆ ಹೋಗಬೇಡಿ, ಡಚ್ ಪ್ರೊಸೆಸರ್ ತೊಗೋಬೇಡಿ. ನಾರ್ಮಲಾಗಿ ನೀವೇನು ಇದನ್ನು ಯೂಶ್ವಲಾಗಿ ಇವರು ಬೇಕರ್ಸ್ಗಳು ಇಟ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾರ್ಮಲ್ ಆಗಿರೋ ಕೋಕೋ ಪೌಡ್ರನ್ನೇ ಯೂಸ್ ಮಾಡಿ. ಆವಾಗ ಅದೇನಾಗುತ್ತೆ, ನಮಗೆ ನಾವು ಬೇಕಿಂಗ್ ಸೋಡಾ ಏನು ಯೂಸ್ ಮಾಡ್ತೀವಲ್ಲ ಅದ್ರ ಜೊತೆ ರಿಯಾಕ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಒಂದು 3/4 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ. ನೋಡಿ, ಈಗ ನಾನು ಆಗಲೇ ಹೇಳಿದ್ನಲ್ಲ, ಬ್ಲ್ಯಾಕ್ ಜಾಕ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ 1 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು ಮತ್ತು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಹಾಗೆಯೇ 1/4 ಟೀ ಸ್ಪೂನಲ್ಲಿ ಅರ್ಧದಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಿಷ್ಟನ್ನು ಒಂದು ಸಲ ಜರಡಿ ಇಟ್ಕೊಳ್ಳೋಣ. ಇದ್ರ ಜೊತೆಗೆ ನಾವು ಸ್ಪೈಸಸ್ಗಳನ್ನು ಸಹ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಪ್ಲಮ್ ಕೇಕಿಗೆ ಬೇಕಾಗಿರೋಂಥ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಜಿಂಜರ್ ಪೌಡರ್, ಅಂದರೆ ಶುಂಠಿ ಪುಡಿ. ಇದು ಸಿಗುತ್ತೆ ನಿಮಗೆ ರೆಡಿ. ಅದು ಶುಂಠಿ ಪುಡಿನ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕಾಗತ್ತೆ.
ಅದ್ರ ಜೊತೆಗೆ ನಾವೇನು ಆವಾಗಲೇ ಸ್ಪೈಸಸ್ನ ಕುಟ್ಟಿ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಅಂದರೆ ಚಕ್ಕೆ, ಲವಂಗ ಮತ್ತು ಜಾಯಿಕಾಯಿ, ಅದನ್ನು ಸಹ ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಈ 4 ಮೇನ್ ಸ್ಪೈಸಸ್ ಬಂದುಬಿಟ್ಟು ರಿಚ್ ಟೇಸ್ಟ್ ಕೊಡುತ್ತೆ ಪ್ಲಮ್ ಕೇಕಿಗೆ. ಜರಡಿ ಆಡಾದ್ಮೇಲೆ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಟಿಪ್ಸ್ ಕೊಡ್ತೀನಿ ನಿಮಗೆ. ಏನಂದರೆ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸು ನಿಮಗೆ ಬೇಯಿಸಿದಾಗ ಎಲ್ಲ ಕೆಳಗಡೆ ಸಿಂಕ್ ಆಗಿಬಿಡುತ್ತೆ. ಆ ರೀತಿ ಆಗದಿದ್ದಾಗ ಮಾಡಬೇಕು ಅಂತಂದರೆ, ನೀವೇನು ಡ್ರೈ ಫ್ರೂಟ್ಸನ್ನು ಬೇಯಿಸ್ಕೊಂಡಿದ್ರಲ್ಲ, ಅದನ್ನೆಲ್ಲ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಒಳಗೆ ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆನೂ. ಯಾವುದೂ ಹೋಗಿ ಕೆಳಗಡೆ ಸಿಂಕ್ ಆಗಲ್ಲ. ನೀವು ಬೆಂದಾದ್ಮೇಲೆ ಬೇಕಾದ್ರೆ ಔಟ್‌ಪುಟ್ ನೋಡ್ಬೋದು. ಇದ್ರ ಜೊತೆಗೆ ನಾನೇನು ಮಾಡಿದ್ದೀನಿ, ಒಂದು 15 ಗ್ರಾಮಷ್ಟು ಬಾದಾಮಿ ಮತ್ತು 15 ಗ್ರಾಮಷ್ಟು ಗೋಡಂಬಿ ಮತ್ತು 1 ಟೀ ಸ್ಪೂನಷ್ಟು ವಾಟರ್ ಮೆಲನ್ ಸೀಡ್ಸನ್ನ ತೊಗೊಂಡಿದ್ದೀನಿ. ಇದನ್ನು ಸಹ ಒಂದು ಸಲ ಡ್ರೈ ಇಂಗ್ರೀಡಿಯೆಂಟ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ದಯವಿಟ್ಟು ವೇಯಿಂಗ್ ಸ್ಕೇಲ್ ಯೂಸ್ ಮಾಡಿ, ಕಿಚನ್ ವೇಯಿಂಗ್ ಸ್ಕೇಲ್‌ನ. ಆವಾಗ ನಾವು ಹೇಳೋ ಇಂಗ್ರೀಡಿಯೆಂಟ್ಸಿಂದ ಪರ್ಫೆಕ್ಟಾಗಿ ಬರುತ್ತೆ. ಈಗ ವೆಟ್ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೊಳ್ಳೋಣ. ನಾವು ಮಾಡಿದ ಬಟರ್ ಮಿಲ್ಕ್ ರೆಡಿ ಆಗಿದೆ ನೋಡಿ, ಅದು ಮೊಸರು ಮೊಸರು ಥರ ಆಗಿದೆ. ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನಷ್ಟು ಬ್ಲ್ಯಾಕ್ ಜಾಕ್ ಹಾಕ್ಕೊಳ್ಳಿ. ನಾನು ಆಗಲೇ ಹೇಳ್ದಾಗೆ ಬ್ಲ್ಯಾಕ್ ಜಾಕ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಥವಾ ನಮಗೆ ಮಾಡೋಕ್ಕಾಗಲ್ಲ ಅನ್ನೋರು 1 ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಹಾಕ್ಕೊಂಡಿದ್ದೀನಿ. ಅದು ಇದ್ರಲ್ಲಿ ವೀಡಿಯೋದಲ್ಲಿ ಬಂದಿಲ್ಲ. ಆಮೇಲೆ 60 ml ಅಷ್ಟು ಯಾವ್ದಾದ್ರು ಅನ್‌ಫ್ಲೇವರ್ಡ್ ಆಯಿಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಸನ್‌ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೀನಿ. ಆಮೇಲೆ 40 ml ಅಷ್ಟು ಜೇನುತುಪ್ಪ, ಅಂದರೆ ನಿಮಗೆ 1/3 ಕಪ್ಪಲ್ಲಿ ಅರ್ಧ ಕಪ್ಪಷ್ಟು, 1/3 ಕಪ್ ಅಂದರೆ 80 ml ಇರುತ್ತೆ. ಅದರಲ್ಲಿ ಅರ್ಧ ಕಪ್ಪಷ್ಟು ಹನಿ ಹಾಕ್ಕೊಳ್ಳಿ. ಇದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಇದಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾವಿಲ್ಲಿನ್ನೂ ಸಕ್ಕರೆ ಆ್ಯಡ್ ಮಾಡಿಲ್ಲ. ಇದಿಷ್ಟು ಮಿಕ್ಸ್ ಮಾಡಾದಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ಆ ಸಕ್ಕರೆನೂ ಅಷ್ಟೇ 40 ಗ್ರಾಮ್ಗಿಂತ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಯಾಕೆಂದರೆ ಆಲ್ರೆಡಿ ನಾವು ಜೇನುತುಪ್ಪ ಹಾಕಿದ್ದೀವಿ. ಆಮೇಲೆ ಆರೆಂಜ್ ಜ್ಯೂಸಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಬೇಯಿಸ್ಬೇಕಾದ್ರೆ ಅಲ್ಲೂ ಸಹ ಸಕ್ಕರೆ ಹಾಕಿದ್ದೀವಿ. ಹಾಗಾಗಿ 40 ಗ್ರಾಮ್ಗಿಂತ ಮೀರಬಾರ್ದು ಶುಗರು. ಇಲ್ಲಿ ನೋಡಿ, ಇದೊಂದು ಎಷ್ಟು ಒಂದು 1/4 ಕಪ್ಗಿಂತ ಒಂಚೂರು ಕಡಿಮೆನೇ ಇದೆ. ಆದರೆ ದಯವಿಟ್ಟು ಹೇಳ್ತೀನಿ, ಎಲ್ಲರೂ ವೇಯ್ ಮಾಡಿಬಿಟ್ಟು ಹಾಕಿ. ನಾವು ಬೇಕರ್ಸ್ಗಳು ಯೂಶ್ವಲಾಗಿ ಯಾರನ್ನೂ ಸಹ ಕಪ್ ಮೆಷರ್ಮೆಂಟ್ಸಲ್ಲಿ ಮಾಡೋದಿಲ್ಲ. ಯಾಕೆಂದರೆ ಆ ರೀತಿ ಮಾಡಿದ್ರೆ ಒಂದೊಂದು ಸಲ ಒಂದೊಂದು ಥರ ಬಂದುಬಿಡತ್ತೆ. ಈಗ ನೋಡಿ, ನಾವು ಡ್ರೈ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಆ್ಯಡ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಜೆಂಟಲಾಗಿ ಅದನ್ನು ಮಿಕ್ಸ್ ಮಾಡಿ, ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೋಡಿ, ಇವಾಗ ನಾವು ಈ ವೆಟ್ ಇಂಗ್ರೀಡಿಯೆಂಟ್ಸಿಗೆ ಹಾಕ್ತಿದ್ದಾಗೇ ಬೇಕಿಂಗ್ ಸೋಡಾ ಬಂದುಬಿಟ್ಟು ರಿಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ತುಂಬ ಹೊತ್ತು ಇಡೋದಕ್ಕೆ ಹೋಗಬೇಡಿ. ಅದು ಆದಷ್ಟು ಬೇಗನೆ ನೀವು ಬೇಕ್ ಮಾಡೋಕ್ಕಿಟ್ರೆ ಒಳ್ಳೆಯದು. ಬೇಕಿಂಗ್ ಪೌಡರ್ ಬಂದುಬಿಟ್ಟು ಅದು ಹೀಟ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾವಾಗ ಅದಕ್ಕೆ ಹೀಟ್ ತಗುಲುತ್ತಲ್ಲ ಆವಾಗ ಅದರದ್ದು ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವಿಲ್ಲಿ ಬೇಕಿಂಗ್ ಸೋಡಾನು ಯೂಸ್ ಮಾಡ್ತಿರೋದ್ರಿಂದ ಇದು ಆದಷ್ಟು ಬೇಗನೆ ನೀವು ಬೇಕ್ ಮಾಡೋಕ್ಕಿಟ್ರೆ ಒಳ್ಳೆಯದು. ನಾನಿಲ್ಲಿ ಆರೆಂಜ್ ಜೆಸ್ಟನ್ನು ಮರ್ತುಬಿಟ್ಟಿದ್ದೆ, ಈಗ ಹಾಕ್ತಾಯಿದ್ದೀನಿ. ಅದನ್ನು ಸಹ ನೀವು ಡ್ರೈ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಫಸ್ಟೇ ಹಾಕ್ಕೊಬೋದು. ಇದನ್ನು ಹಾಕ್ಬಿಟ್ಟು ಜೆಂಟಲಾಗಿ ಮಿಕ್ಸ್ ಮಾಡಿ. ನೋಡಿ, ಇಲ್ಲಿ ನಮ್ಮದು ರನ್ನಿಂಗ್ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಇದು. ಬೇರೆ ಕೇಕ್ ನಮ್ಮದು ಬ್ಯಾಟರ್ಸ್ಗಳೆಲ್ಲ ಸ್ವಲ್ಪ ರನ್ನಿಂಗ್ ಕನ್ಸಿಸ್ಟೆನ್ಸಿ ಇರುತ್ತೆ. ಬಟ್ ಇಲ್ಲಿ ಪ್ಲಮ್ ಕೇಕಿಗೆ ನಿಮಗೆ ರನ್ನಿಂಗ್ ಕನ್ಸಿಸ್ಟೆನ್ಸಿ ಬೇಡ. ಈಗ ನಾವೇನು ಇಂಗ್ರೀಡಿಯೆಂಟ್ಸ್ ಅದನ್ನು ನಾನು ತೋರಿಸಿದ ಹಾಗೇ ಹಾಕಿದ್ರೆ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ನಿಮಗೆ. ಇದು ನಾನು ತುಂಬ ಸಲ ಮಾಡ್ತಾ ಇರ್ತೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇದು 6 ಇಂಚಿನ ಟಿನ್ನಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ನೀವು ಇದನ್ನು ಇನ್ನೂ ಸ್ವಲ್ಪ ದೊಡ್ಡದು ಮಾಡಬೇಕು ಅಂದರೆ ಡಬಲ್ ಮಾಡ್ಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು. ಆಮೇಲೆ ಟಿನ್ ಬಂದುಬಿಟ್ಟು 8 ಇಂಚಿಂದು ಟಿನ್ ಯೂಸ್ ಮಾಡಿ. ಇದನ್ನೆಲ್ಲ ಹಾಕಾದ್ಮೇಲೆ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನಾನು ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಇದ್ರ ಮೇಲೆ ನಾವು ಡೆಕೋರೇಷನ್ಗೆ ಅಂತೇಳಿ ಸ್ವಲ್ಪ ಫ್ರೂಟ್ಸ್ ಆ್ಯಂಡ್ ನಟ್ಸನ್ನು ಹಾಕ್ತೀವಿ. ಸುಮಾರು ಸಲ ಏನಾಗುತ್ತೆ, ಅದು ಒಳಗಡೆ ಸಿಂಕ್ ಆಗಿಬಿಡುತ್ತೆ. ಆ ರೀತಿ ಆಗದಿದ್ದಾಗ ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಹಾಕೋಂಥ ಇಂಗ್ರೀಡಿಯೆಂಟ್ಸು ಯಾವಾಗ್ಲೂ ವೇಯ್ ಮಾಡಿಬಿಟ್ಟು ಹಾಕಿ. ನಿಮ್ಗೆ ಆನ್ಲೈನಲ್ಲಿ ಒಂದು 250 300 ರೂಪಾಯಿ ಒಳಗೆ ಸಿಗುತ್ತೆ ಕಿಚನ್ ಸ್ಕೇಲ್ ಅಂತ ಹೇಳ್ಬಿಟ್ಟು. ಅದನ್ನು ತೊಗೊಳ್ಳಿ. ನೋಡಿ, ಇಲ್ಲಿ ಇದನ್ನು ನಾನು ಮೇಲೆ ಹಾಕಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದಕ್ಕೇನು ಮಾಡಿ, ಸ್ವಲ್ಪ ಮೈದಾ ಹಿಟ್ಟನ್ನು ತುಂಬ ಲೈಟಾಗಿ ಅದ್ರ ಮೇಲೆ ಉದುರಿಸ್ಬಿಟ್ಟು ಅದು ಲೈಟಾಗಿ ಕೋಟ್ ಮಾಡ್ಕೊಳ್ಳಿ ಒಂದು ಸಲ.
ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಹಾಕಿರೋಂಥ ಡ್ರೈ ಫ್ರೂಟ್ಸ್ ಅಥವಾ ನಟ್ಸ್ ಆಗಲಿ ಅದು ಬೇಕಾದಮೇಲೆ ಒಳಗಡೆ ಸಿಂಕ್ ಆಗಲ್ಲ. ಬೇಕಾದ್ರೆ ಇಲ್ಲಿ ನಾನು ಬೇಕಾದ್ಮೇಲೆ ನೋಡಿ ನಾನು ಹೇಗೆ ಹಾಕಿರ್ತೀನಲ್ಲ ಹಾಗೇ ಇರುತ್ತೆ. ಇದು ತುಂಬ ಲೈಟಾಗಿ ಕೋಟ್ ಮಾಡ್ಕೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಇದು ಕೋಟೆಲ್ಲ ಆದಮೇಲೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಕೋಬೋದು. ಇದೆಲ್ಲ ಹಾಕಾದ್ಮೇಲೆ ಇಮ್ಮಿಡಿಯೇಟಾಗಿ ಇದನ್ನು ಬೇಕ್ ಮಾಡೋದಕ್ಕೆ ಇಡೋಣ. ಈ ಬೇಕಿಂಗ್ ಅಷ್ಟೇ 45 ನಿಮಿಷದ ತನಕ ತೆಗಿಲಿಕ್ಕೆ ಹೋಗಬೇಡಿ, ಅಂದರೆ ಮುಕ್ಕಾಲು ಗಂಟೆ ತೆಗಿಲಿಕ್ಕೆ ಹೋಗಬೇಡಿ ಅದನ್ನು. ಜೊತೆಗೆ ಇನ್ನೊಂದೇನೆಂದರೆ ಆದಷ್ಟು ಲೋ ಆಗಿಡಿ ಫ್ಲೇಮನ್ನು, ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಲೋ ಇಡಿ. ಇದಕ್ಕೆ ನೋಡಿ ಇದು ಲೋ ಮತ್ತು ಇದು ಹೈ ಇದೆ, ನಾನು ಫುಲ್ ಲೋ ಇಟ್ಟಿದ್ದೀನಿ. ನೀವು OTGನಲ್ಲಿ ಬೇಯಿಸ್ತೀನಿ ಅಂದರೆ 160 ಡಿಗ್ರಿ ಮತ್ತು 1 ಅವರ್ ಇಡಿ. ನೋಡಿ ಇಲ್ಲಿ ನಾನು 45 ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ, ಇನ್ನೂ ಮಧ್ಯದಲ್ಲಿ ಇನ್ನೂ ಸ್ವಲ್ಪ ಹಸಿ ಇದೆ. ಹಾಗಾಗಿ ಮತ್ತೆ ಮುಚ್ಚಿಬಿಟ್ಟು ಇನ್ನೂ ಒಂದು ಕಾಲು ಗಂಟೆ ಬೇಯಿಸಿದ್ದೀನಿ. ಇದು ಕಂಪ್ಲೀಟಾಗಿ 1 ಅವರ್ ತೊಗೊಂಡಿದೆ ಬೇಯಲಿಕ್ಕೆ. ಆ ರೀತಿ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಬೇರೆ ಕೇಕ್ಗಳಿಗಿಂತ. ನೋಡಿ ಇದು ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ಈ ಟೂತ್ ಪಿಕ್ನ ಒಳಗಡೆ ಇನ್ಸರ್ಟ್ ಮಾಡಿದಾಗ ಅದು ಡ್ರೈ ಹೊರಗಡೆ ಬರಬೇಕು, ಅಂದರೆ ಅದು ಹಸಿದೇನು ಮೆತ್ಕೊಂಡಿರಬಾರ್ದು, ಆವಾಗ ನಿಮಗೆ ಅದು ಫುಲ್ ಬೇಕಾಗಿದೆ ಅಂತ. ಇಲ್ಲಿ ಅನ್ಮೋಲ್ಡ್ ಮಾಡಲಿಕ್ಕೆ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೇನು ಕಾಯಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟರೆ ಕೆಳಗಡೆ ಎಲ್ಲ ಸ್ವೆಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ತೆಗಿಯೋಕ್ಕಾಗುತ್ತೆ ಅನ್ನೋಷ್ಟು ಬಿಸಿ ಇದ್ದಾಗಲೇ ಅದನ್ನು ಅನ್ಮೋಲ್ಡ್ ಮಾಡಿಬಿಡಿ. ಅನ್ಮೋಲ್ಡ್ ಮಾಡೋಕ್ಕೆ ಮುಂಚೆ ಒಂದು ಸಲ ಶಾರ್ಪಾಗಿರೋ ನೈಫನ್ನು ಒಂದು ಸಲ ಸುತ್ತಲೂ ಅದನ್ನು ಬಿಡಿಸ್ಕೊಳ್ಳಿ. ಏನಾದರೂ ಸ್ವಲ್ಪ ಅಂಟ್ಕೊಂಡಿದ್ರೂ ಸಹ ಬಿಟ್ಕೋಬೇಕು, ಅವಾಗ ನೀಟಾಗಿ ಅನ್ಮೋಲ್ಡ್ ಆಗುತ್ತೆ. ನೋಡಿ ಇಲ್ಲಿ ಹೇಗೆ ನೀಟಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಇದನ್ನು ನೀವು ಕಂಪ್ಲೀಟಾಗಿ ಕೂಲ್ ಆಗ್ಲಿಕ್ಕೆ ಬಿಡಿ. ಕೂಲ್ ಆದಮೇಲೆ ಇದನ್ನು ಯಾವುದಾದ್ರು ಕ್ಲಿಂಗ್ ರ್ಯಾಪ್ ಅಥವಾ ಯಾವುದಾದ್ರು ನೀಟಾಗಿ ಏರ್ ಟೈಟ್ ಇದರಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಿ, ಆವಾಗ ನಿಮ್ಗೆ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ನಾನು ನಿಮಗೆ ನೋಡಿ ಇಲ್ಲಿ ನಾನು ನಿಮಗೆ ಇದನ್ನು ಬಿಸಿ ಇದ್ದಾಗಲೇ ಕಟ್ ಮಾಡ್ತಾ ಇರೋದ್ರಿಂದ ಅದ್ರ ಟೆಕ್ಸ್ಚರ್ ಅಷ್ಟೊಂದು ನೀಟಾಗಿ ಅನಿಸೋದಿಲ್ಲ. ಆದರೆ ಕೂಲ್ ಮಾಡಿ ಕಟ್ ಮಾಡಬೇಕು. ಅದರಲ್ಲೂ ನೀವು ಒನ್ ಡೇ ಇಟ್ಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಮನೆಯಲ್ಲಿ ಯಾರಿಗೂ ಪೇಷನ್ಸ್ ಇಲ್ಲ, ಎಲ್ಲರೂ ಕೇಳ್ತಾ ಇದ್ದಾರೆ ಯಾವಾಗ ಕಟ್ ಮಾಡ್ತೀಯಾ ಅಂಥೇಳಿ. ಹಾಗಾಗಿ ನಿಮಗೂ ತೋರಿಸ್ಬೇಕು, ಜೊತೆಗೆ ಅವ್ರುಗಳಿಗೆ ಕೊಡಬೇಕಾಗಿರೋದ್ರಿಂದ ನಾನು ಬೇಗನೆ ಕಟ್ ಮಾಡ್ತಾ ಇದ್ದೀನಿ. ಇದನ್ನೂ ಸ್ವಲ್ಪ ಬಿಸಿನೇ ಇದೆ. ಇಲ್ಲಿ ತೋರಿಸ್ತೀನಿ ನೋಡಿ ಹೇಗೆ ಫ್ರೂಟ್ಸ್ ಮತ್ತು ನಟ್ಸ್ ಎಲ್ಲ ಈವನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಒಳಗೆ ಅಂತ. ತುಂಬ ಮಾಯಿಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ. ಇದನ್ನು ನೀವು ಮಾಡಿದ್ರೆ ಮಾತ್ರ ಪದೇ ಪದೇ ಹೋಗ್ತಾ ಬರ್ತಾ ಎಲ್ಲ ತಿಂದು ಖಾಲಿ ಮಾಡ್ತಾರೆ, ಇಡೋದಕ್ಕಂತೂ ಆಗೋದಿಲ್ಲ. ನೋಡಿ ಇಲ್ಲಿ ಹೇಗೆ ಇವನ್ನಾಗಿ ಮೇಲಿಂದ ಕೆಳಗೆ ತನಕ ಎಲ್ಲ ನಟ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ. ಎಲ್ಲೂ ಫುಲ್ಲು ಕೆಳಗಡೆ ಎಲ್ಲ ಹೋಗಿ ಸಿಂಕ್ ಆಗಿಲ್ಲ. ನಾನು ಇದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಕಟ್ ಮಾಡಿದೆ, ಹಾಗೆ ಮಾಡಬಾರ್ದು ಆ್ಯಕ್ಚುಲಾಗಿ. ಸ್ವಲ್ಪ ತುಂಬಾ ತಣ್ಣಗಾಗಬೇಕು, ಜೊತೆಗೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದು ಮಾಡಿ. ನೋಡಿ ಎಷ್ಟು ಮಾಯಿಸ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು. ತಿನ್ನೋದಕ್ಕಂತೂ ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಹೇಳಿದ್ನಲ್ಲ ಹಾಗೆ ನಾನು ಹೇಳೋ ಮೆಷರ್ಮೆಂಟನ್ನು ಕರೆಕ್ಟಾಗಿ ಫಾಲೋ ಮಾಡಿ ನೋಡಿ. ದಯವಿಟ್ಟು ಹೇಳಿ ನೀವು ಮಾಡಿರೋದು ಹೇಗೆ ಬಂದಿದೆ ಅಂತ ನನಗೂ ಗೊತ್ತಾಗಬೇಕು. ಇಲ್ಲಿ ನೋಡಿ ಒಂದು ರೇಷಿಯೋ ಹೇಳ್ತೀನಿ. ಯಾವಾಗ್ಲೂ ಟೋಟಲ್ ವೆಯ್ಟಿಗಿಂತ ಅಂದರೆ ಅದು ಟೋಟಲ್ ವೆಯ್ಟ್ ಏನಿರುತ್ತಲ್ಲ ಅದು 40% ಜಾಸ್ತಿ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಮೀರಬಾರ್ದು. ಆ ರೀತಿ ನೋಡ್ಕೊಳ್ಳಿ. ಅಂದರೆ 1 kg ಮಾಡ್ತೀನಿ ಅಂದರೆ 400 ಗ್ರಾಮಿಗಿಂತ ಜಾಸ್ತಿ ಈ ನಟ್ಸು ಮತ್ತು ಫ್ರೂಟ್ಸ್ ಎಲ್ಲನೂ ಸೇರಿ ವೆಯ್ಟು ಜಾಸ್ತಿ ಆಗಬಾರ್ದು. ಆ ರೀತಿ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನು ನೀವು ಒಂದು ಸಲ ಮನೇಲಿ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.